ಓಕೆ. ವಾಚ್ ಲಿಸ್ಟ್‌ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಬೇಸಿಕ್ ಆಗಿ ವಾಚ್ ಲಿಸ್ಟ್‌ನ ಯಾಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಲ್ಲೇ ಸುಮಾರು ಟೈಮನ್ನ ಕಳೆಯೋದು ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ. ಎಲ್ಲಿ ಯಾವ ಒಂದು ವಾಚ್ ಲಿಸ್ಟಲ್ಲಿ ಏನನ್ನ ನೋಡಬೇಕು, ನೀವು ಫಸ್ಟು ಬಂದ ತಕ್ಷಣ ನೋಡುವಂಥದ್ದೇ ಅದು. ಹಾಗಾಗಿ ಇದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಬೇರೆ ಏನಾದರೂ ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ. ಸೊ, ಐ ಥಿಂಕ್ ಫಸ್ಟ್ ಇದನ್ನ ನೀವು ಕಲ್ತ್ಕೊಳ್ಳಿ. ಈಗ ಸ್ಟಾರ್ಟಿಂಗ್ ವಿತ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಈ ಇಂಟರ್ಫೇಸಲ್ಲಿ ಫಸ್ಟ್ ಆಫ್ ಆಲ್ 2 ಐಕಾನ್ ಇದೆ. ಒಂದು ಗ್ರೋ ಆ್ಯಪ್‌ನ ಐಕಾನ್, ಇನ್ನೊಂದು ನಿಮ್ಮ ಜಿಮೇಲ್ ಐಡಿಯ ಐಕಾನ್. ಈ 2 ಬಿಟ್ಟರೆ ಕೆಳಗಡೆ ಬಂದರೆ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಇದೆ. ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದರೆ ಎಕ್ಸ್ಪ್ಲೋರ್ ಹೋಲ್ಡಿಂಗ್ ಪೊಸಿಷನ್ ಆರ್ಡರ್ಸ್ ಇದೆಲ್ಲ ತೋರಿಸುತ್ತೆ. ಇಲ್ಲಿ ವಾಚ್ ಲಿಸ್ಟ್ ಅಂತ ಇದೆ. ಮೈ ವಾಚ್ ಲಿಸ್ಟ್ ಆ್ಯಂಡ್ ವಾಚ್ ಲಿಸ್ಟ್ ಈ 2 ಬರುತ್ತೆ. ಸೊ ವಾಚ್ ಲಿಸ್ಟ್ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ವಾಚ್ ಲಿಸ್ಟ್ ಅಂದರೆ ಇಷ್ಟೇ, ನೀವು ಕಣ್ಣಿಡಬೇಕಾದಂಥ ಅಥವಾ ಅನ್ಕೊಂಡಿರುವಂಥ ಸ್ಟಾಕ್ಗಳನ್ನ ಇದ್ರ ಮೇಲೆ ನಿಗಾ ಇಟ್ಟಿರ್ತೀನಿ, ಕಣ್ಣಿಟ್ಟಿರ್ತೀನಿ ಅಂತಾರಲ್ಲ, ಸೊ ಅದು ನಿಮ್ಮ ರೆಡಾರ್ ಅಂಡರಲ್ಲಿ ಬರುವಂಥ ಒಂದಷ್ಟು ಸ್ಟಾಕ್ಗಳನ್ನ ಲಿಸ್ಟ್ ಮಾಡುವಂಥದ್ದು. ನಿಮಗೆ ಬೇಕಾದಂಗೆ ನೀವು ಅರೇಂಜ್ ಮಾಡ್ಕೊಬೋದು, ಡಿಲೀಟ್ ಮಾಡ್ಬೋದು, ಹೊಸ ಕ್ರಿಯೇಟ್ ಮಾಡ್ಬೋದು. ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ನಂಬರ್ 1 ವಾಚ್ ಲಿಸ್ಟ್ಗೆ ಯಾವ ರೀತಿ ಆ್ಯಡ್ ಮಾಡುವಂಥದ್ದು ಸ್ಟಾಕ್ನ ಅಂತ. ಇಲ್ಲಿ ಫಸ್ಟ್ ಆಫ್ ಆಲ್ ಮೈ ವಾಚ್ ಲಿಸ್ಟ್ ಅಂತ ಇದೆ. ಫಸ್ಟು ಇದನ್ನು ಹೇಗೆ ಆ್ಯಡ್ ಮಾಡೋದು ಅಂತ ಫಸ್ಟ್ ಹೇಳ್ತೀನಿ. ನೆಕ್ಸ್ಟು ನಾನು ಇದನ್ನ ಹೇಗೆ ಡಿಲೀಟ್ ಮಾಡೋದು, ಆ್ಯಡ್ ಮಾಡಿರೋದನ್ನ, ಹಾಗೂ ನ್ಯೂ ವಾಚ್ ಲಿಸ್ಟ್ನ ಹೆಂಗೆ ಮಾಡುವಂಥದ್ದು, ಇದೆಲ್ಲ ಪೂರ್ತಿ ಇದೇ ವಿಡಿಯೋದಲ್ಲಿ ಕಲಿತೀರಾ. ಫಸ್ಟ್ ಆಫ್ ಆಲ್ ಕೆಳಗಡೆ ಬಂದರೆ ಆ್ಯಡ್ ಸ್ಟಾಕ್ ಅಂತ ಇರುತ್ತೆ. ಸೊ ಆ್ಯಡ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬೇಕಾದಂಥ ಸ್ಟಾಕ್ಗಳನ್ನ ನೀವು ಆ್ಯಡ್ ಮಾಡ್ಬೋದು. ಟಾಪ್ ಅಲ್ಲಿ ನಿಮಗೆ ಬ್ಯಾಕ್ ಬಟನ್ ಕಾಣಿಸುತ್ತೆ, ಸರ್ಚ್ ಕಾಣಿಸುತ್ತೆ. ಇಲ್ಲಿ ಸರ್ಚ್ ಮಾಡ್ಬೋದು ನಿಮಗೆ ಬೇಕಾಗಿರುವಂಥ ಸ್ಟಾಕ್. ಲೈಕ್ ಸಪೋಸ್ ನಿಮಗೆ ಯಾವುದಾದ್ರೂ ಒಂದು ಹೊಸ ಸ್ಟಾಕ್ ಬೇಕು ಅನ್ನೋದಾದರೆ ವಿಪ್ರೋ. ಸೊ ವಿಪ್ರೋ ಸ್ಟಾಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಏನು ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆ ಅದು ಫುಲ್ ಡಾರ್ಕ್ ಗ್ರೀನ್ ಆಗುತ್ತೆ ನೋಡಿ, ಒಂಥರ ಬ್ಯಾಂಡ್ ಥರ, ರಬ್ಬರ್ ಬ್ಯಾಂಡ್ ಅಥವಾ ಏನೋ ಒಂದು ಬ್ಯಾಂಡ್ ಥರ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೊಂಥರ ಡಾರ್ಕ್ ಆಗುತ್ತೆ, ಅದು ಸೆಲೆಕ್ಟ್ ಆಗಿದೆ ಅಂತ. ಹಾಗೆ ನೀವು ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಬೋದು. ಇದೆಲ್ಲ ಫ್ಯೂಚರ್ಸ್ ಆಪ್ಷನ್ಸಿಗೆ ಬರುತ್ತೆ. ಸೊ ಅದ್ರ ಬಗ್ಗೆ ವರಿ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಕಟ್ ಅಂತ ಇರುತ್ತೆ ಮೇಲೆ. ಈ ಕಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಟೈಪ್ ಮಾಡಿರೋದು ಹೊರಟೋಗುತ್ತೆ. ಅದ್ರ ಪಕ್ಕ ಇರುವಂಥದ್ದು ಸೆಟ್ಟಿಂಗ್ಸು. ನೀವು ಸೆಟ್ಟಿಂಗಲ್ಲಿ ಏನು ಚೇಂಜ್ ಮಾಡ್ಬೋದು ಅಂದರೆ, ಸ್ಟಾಕ್ನ ಅಥವಾ F&Oನ ಸರ್ಚ್ ಮಾಡ್ಬೇಕಾದ್ರೆ ನೀವು ಪೂರಾ F&O ಮಾಡ್ತಿದ್ರೆ F&O ಬಂದ್ಬಿಟ್ಟು ನೀವು ಸರ್ಚ್ ಮಾಡ್ಬೋದು. ಬರೀ ಸ್ಟಾಕ್ ಮಾಡೋದಾದ್ರೆ ಸ್ಟಾಕ್ ಮೇಲೆ ಸರ್ಚ್ ಮಾಡಿ, ಇಲ್ಲ ಆಲ್ ಕ್ಲಿಕ್ ಮಾಡಿ, ಏನು ಮ್ಯಾಟ್ರ್ ಆಗಲ್ಲ ಅದು. ಸದ್ಯಕ್ಕೆ ನಾನು ಬ್ಯಾಕ್ ಹೊಡಿತೀನಿ. ಈ ರೀತಿ ಆ್ಯಡ್ ಮಾಡುವಂಥದ್ದು ಮೈ ವಾಚ್ ಲಿಸ್ಟ್ಗೆ. ನಾನು ಆ್ಯಡ್ ಮಾಡಿರುವಂಥದ್ದು ಟಾಪಲ್ಲಿ ಬಂದು ಕೂತಿದೆ, ನೀವು ನೋಡ್ಬೋದು. ಸೊ ಇದು ಒಂದು ಆಯಿತು. ಈಗ ಎರಡನೇದು ನ್ಯೂ ವಾಚ್ ಲಿಸ್ಟ್ನ ಆ್ಯಡ್ ಮಾಡೋದು ಯಾವ ರೀತಿ ಅಂತ. ಈ ವಾಚ್ ಲಿಸ್ಟ್ ಪಕ್ಕ ಪ್ಲಸ್ ವಾಚ್ ಲಿಸ್ಟ್ ಅಂತ ಇದೆ ನೋಡ್ಬೋದು ಗ್ರೀನಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವಾಚ್ ಲಿಸ್ಟ್ಗೆ ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ನೇಮ್ನ ಟೈಪ್ ಮಾಡಿ ನಿಮ್ಗೆ ಇಷ್ಟ ಬಂದಿದ್ದು. ಸಪೋಸ್ ಇಂಟ್ರಾಡೇ ಮಾಡೋಕ್ಕೆ ಒಂದಷ್ಟು ಸ್ಟಾಕ್ಗಳನ್ನ ಅರೇಂಜ್ ಮಾಡ್ತಾ ಇದ್ದೀರಾ. ಈ ಸಂಪೂರ್ಣ ವಿಡಿಯೋದಲ್ಲಿ ಅದನ್ನೇ ಕಲಿಯೋದ್ರಿಂದ ಇಂಟ್ರಾಡೇ ಅಂತ ಹಾಕೋಣ. ಇಂಟ್ರಾಡೇ ಅಂತ ಟೈಪ್ ಮಾಡ್ತೀನಿ. ಸೊ ಇಂಟ್ರಾಡೇ ಟೈಪ್ ಮಾಡಿ ಕ್ರಿಯೇಟ್ ಇದೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಲಿಸ್ಟ್ ಬರುತ್ತೆ. ಅಂದರೆ ಯಾವ್ಯಾವ ಸ್ಟಾಕ್ಗಳನ್ನ ನೀವು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಟಾಟಾ ಸ್ಟೀಲ್ ಆ್ಯಡ್ ಮಾಡೋಣ, ಟಾಟಾ ಮೋಟಾರ್ಸ್ ಆ್ಯಡ್ ಮಾಡೋಣ. ಇದೆಲ್ಲ ನಾನು ಆಗಲೇ ತೋರಿಸಿದ್ದೀನಿ ನಿಮ್ಗೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಡ್ ಮಾಡೋಣ, ಅದಾನಿ ಟೋಟಲ್ ಗ್ಯಾಸ್ ಆ್ಯಡ್ ಮಾಡೋಣ, ದೆನ್ ಝೊಮ್ಯಾಟೊ ಆ್ಯಡ್ ಮಾಡೋಣ, ಇನ್ಫೋಸಿಸ್ ಆ್ಯಡ್ ಮಾಡೋಣ. ಸೊ ಹೀಗೆ ಆ್ಯಡ್ ಮಾಡ್ಬೋದು. ಅಗೇನ್ ಇಲ್ಲಿ ನಿಮಗೆ ಬೇಕಾಗಿರೋ ಸ್ಟಾಕ್ಗಳನ್ನ ಇಲ್ಲಿ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದರೆ ಸಿಗುತ್ತೆ. ನೆಕ್ಸ್ಟ್ ಬ್ಯಾಕ್ ಹೊಡೆದ್ರೆ ಇಲ್ಲಿ ಆ್ಯಡ್ ಮಾಡಿರೋಂಥದ್ದು ಇಂಟ್ರಾಡೇ ಸ್ಟಾಕ್ಗಳು ಬಂದಿದೆ ನೋಡ್ಬೋದು. ಇದು ಸಿಂಪಲ್ ಆಗಿ ಇಂಟ್ರಾಡೇ ಸ್ಟಾಕ್ಗಳನ್ನ ಆ್ಯಡ್ ಮಾಡೋ ಅಂಥದ್ದು. ಓಕೆ, ಈಗ ಡಿಲೀಟ್ ಮಾಡೋದು ಯಾವ ರೀತಿ, ಆ್ಯಡ್ ಮಾಡಿರುವಂಥ ವಾಚ್ ಲಿಸ್ಟ್ನ. ಈಗ ನಾನು ಇಂಟ್ರಾಡೇ ಅಂತ ಮಾಡಿಬಿಟ್ಟಿದ್ದೀನಿ. ಹಂಗೆ ನೀವು ಎಷ್ಟೊಂದು ಮಾಡ್ಕೊಂಬಿಟ್ಟಿರ್ತೀರ, ಇದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಆ್ಯಡ್ ಸ್ಟಾಕ್ ಎಡಿಟ್ ವಾಚ್ ಲಿಸ್ಟ್ ಅಂತ ಇದೆ. ಎಡಿಟ್ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದಷ್ಟು ಆಪ್ಷನ್ಸ್ ಇದೆ. ಈಗ ಸಪೋಸ್ ನನಗೆ ಅದಾನಿ ಟೋಟಲ್ ಗ್ಯಾಸ್ ಬೇಡ ಅಂದರೆ ಏನು ಮಾಡ್ಬೋದು, ಇದನ್ನು ಡಿಲೀಟ್ ಮಾಡ್ಬೋದು. ಸೊ ಈ ರೀತಿ ನೀವು ಸ್ಟಾಕ್ಗಳನ್ನ ವಾಚ್ ಲಿಸ್ಟಲ್ಲಿ ಡಿಲೀಟ್ ಮಾಡ್ಬೋದು. ಇದು ನಿಮಗೆ ಇರಲ್ಲ, ಬೇಕಾದ್ರೆ ಸೇವ್ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅದಾನಿ ಇಲ್ಲ. ಮತ್ತೆ ಬರೋಣ ಇಲ್ಲಿಗೆ. ಈ ಆಪ್ಷನ್ಸಲ್ಲಿ ಏನಿದೆ ಮೇಲ್ಗಡೆ ಇಂಟ್ರಾಡೇ, ಇದನ್ನು ನೀವು ಏನಾದರೂ ನೇಮ್ ಚೇಂಜ್ ಮಾಡೋಂಗಿದ್ರೆ ನೇಮ್ ಚೇಂಜ್ ಮಾಡ್ಬೋದು. ಲೈಕ್ ಸಪೋಸ್ ಇದು 01 ಅಂತ ಇರಲಿ. ನೇಮ್ ಚೇಂಜ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಇಂಟ್ರಾಡೇ 01 ಅಂತ. ಅಂದರೆ ನೇಮ್ ಚೇಂಜ್ ಮಾಡೋವಂಥದ್ದು ಅಷ್ಟೇ. ಮತ್ತೆ ಎಡಿಟ್ ಹೋಗೋಣ. ಇಲ್ಲಿ ನಿಮಗೆ ಬೇಕಾದರೆ ಇದನ್ನು ಡಿಲೀಟ್ ಮಾಡ್ಕೊಳೋದನ್ನ ನಿಮಗೆ ತೋರಿಸ್ದೆ. ಈಗ ನಾನು ಸಾರ್ಟ್ ಮಾಡೋದು ಅಥವಾ ಅರೇಂಜ್ ಮಾಡೋದನ್ನ ತೋರಿಸ್ತೀನಿ. ನಿಮಗೆ ಟಾಟಾ ಮೋಟಾರ್ಸ್ ಮೇಲೆ ತುಂಬ ಪ್ರೀತಿ ಇರುತ್ತೆ, ಅದರಲ್ಲಿ ನೀವು ಜಾಸ್ತಿ ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಟಾಟಾ ಮೋಟಾರ್ಸ್ನ ಟಾಪಲ್ಲಿ ಇಟ್ಕೋಬೇಕು. ಅಂದಾಗ ನೀವು ಅದನ್ನು ಈ 2 ಬಟನ್ ಇದೆಯಲ್ಲ ಅಥವಾ 2 ಗೆರೆ ಈಕ್ವಲ್ ಥರ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮೇಲೆ ತರ್ಬೋದು. ಸೊ ಇದು ಸಾರ್ಟ್ ಮಾಡೋವಂಥದ್ದು, ಅಂದರೆ ಅರೇಂಜ್ ಮಾಡೋವಂಥದ್ದು. ನಿಮಗೆ ಝೊಮ್ಯಾಟೊ ಮೇಲೆ ಅಷ್ಟೊಂದು ಲವ್ ಇಲ್ಲ ಅನ್ನೋದಾದರೆ ನೀವು ಕೆಳಗಡೆ ತರ್ಬೋದು. ಈ ಥರ ನೀವು ಸಾರ್ಟ್ ಮಾಡ್ಬೋದು. ಇದು ಸಾರ್ಟ್ ಆದಮೇಲೆ ಸೇವ್ ಮಾಡಬೇಕಾಗುತ್ತೆ.
ಸೇವ್ ಮಾಡಿದ್ಮೇಲೆ ಇಲ್ಲಿ ಬಂದಿರುತ್ತೆ. ಸಿಂಪಲ್. ನೆಕ್ಸ್ಟ್ ಎಡಿಟ್ ವಾಚ್ ಲಿಸ್ಟ್ಗೆ ಹೋಗೋಣ. ಇಲ್ಲಿ ಡಿಲೀಟ್ ಅಂತ ಇದೆ. ಅಂದ್ರೆ ಈ ಒಂದು ಫುಲ್ ವಾಚ್ ಲಿಸ್ಟ್ನ ಇಂಟ್ರಾಡೇ 01 ಅಂತ ಏನಿದೆ, ಈ ಫುಲ್ ವಾಚ್ ಲಿಸ್ಟ್ನ ಡಿಲೀಟ್ ಮಾಡ್ಬೋದು. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ ಕೇಳುತ್ತೆ, ಮಾಡಬೇಕಾ ಬೇಡವಾ ಅಂತ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ವಾಚ್ ಲಿಸ್ಟ್ ಡಿಲೀಟ್ ಆಗುತ್ತೆ. ಸೊ ಇಲ್ಲಿಗೆ ಮೈ ವಾಚ್ ಲಿಸ್ಟ್ ಒಂದೇ ಉಳಿಯೋದು, ಇಂಟ್ರಾಡೇ ವಾಚ್ ಲಿಸ್ಟ್ ಡಿಲೀಟ್ ಆಗಿದೆ. ಈಗ ಮೈ ವಾಚ್ ಲಿಸ್ಟ್ಗೆ ಬರೋಣ. ಇಲ್ಲಿ ಇನ್ನ 2 ಕಲಿಯೋದಿದೆ. ಒಂದು ಮಾರ್ಕೆಟ್ ಪ್ರೈಸ್ ಅಂತ ಇಲ್ಲಿ ತೋರಿಸ್ತದೆ, ನೀವು ನೋಡ್ಬೋದು. ಈ ಒಂದು ವಾಚ್ ಲಿಸ್ಟ್ ಪ್ಲಸ್ ಕೆಳಗಡೆ ಮಾರ್ಕೆಟ್ ಪ್ರೈಸ್ ಅಂತ, ಅದೇ ಆಪೋಸಿಟ್ ಸೈಡ್ ಅಲ್ಲಿ ಸಾರ್ಟ್ ಅಂತ ತೋರಿಸ್ತದೆ. ನಾನು ಫಸ್ಟ್ ಮಾರ್ಕೆಟ್ ಪ್ರೈಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಮಾರ್ಕೆಟ್ ಪ್ರೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ 52 ವೀಕ್ ಹೈ ಅಂತ ಬರುತ್ತೆ. ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ 52 ವೀಕ್ ಲೋ ಅಂತ ಬರುತ್ತೆ. ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಮಾರ್ಕೆಟ್ ಪ್ರೈಸ್ ಅಂತ ಬರುತ್ತೆ. ಮಾರ್ಕೆಟ್ ಪ್ರೈಸ್ ಅಂದ್ರೆ ಕರೆಂಟ್ ಪ್ರೈಸ್, ಇವತ್ತಿನ ಒಂದು ಸ್ಟಾಕ್ ಬೆಲೆ ಏನಿದೆ ಅದನ್ನ ತೋರಿಸುವಂಥದ್ದು. ನೀವು ಸೆಲೆಕ್ಟ್ ಮಾಡಿರೋ ಎಲ್ಲಾ ಶೇರ್ಗಳಿಗೂ ಪ್ರತಿಯೊಂದಕ್ಕೂ ಹೋಗಿ ನೀವು ಅದರದ್ದು ಹೈ ಅದರದ್ದು ಲೋ ನೋಡಕ್ ಆಗಲ್ಲ. ಆದ್ರೆ ಗ್ರೋವ್ ಕೊಟ್ಟಿರುವಂತ ಈ ಒಂದು ಫೀಚರ್ ಅಲ್ಲಿ ನೀವು ಆರಾಮಾಗಿ ಎಲ್ಲಾ ಸ್ಟಾಕ್ಗಳು, ಅಂದ್ರೆ ನಿಮ್ಮ ಫೇವ್ರೆಟ್ ಸ್ಟಾಕ್ಗಳು ಅಂತ ಏನಿರುತ್ತೆ ಇದನ್ನ ನೀವು ಹೈ ಅಂಡ್ ಲೋನ ನೋಡ್ಬೋದು. ಈಗ ನಾನು 52W ಅಂತ ಹಾಕಿರೋದ್ರಿಂದ ಮಾರ್ಕೆಟ್ ವೀಕ್ಲಿ ಹೈ ಇದೆ, ಯಾವ ಸ್ಟಾಕ್ಗಳು ಎಷ್ಟೆಷ್ಟು ಹೈ ಹೋಗಿತ್ತು ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ನೆಕ್ಸ್ಟ್ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಲೋ ತೋರಿಸುತ್ತೆ, ಅಂದ್ರೆ ಈ ವಾರದ ಲೋ ಎಲ್ಲಿ ಹೋಗಿದೆ ಅದು ಎಷ್ಟಿತ್ತು ಅನ್ನೋದನ್ನ ತೋರಿಸುತ್ತೆ. ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಇವತ್ತಿನ ರೇಟ್ ಏನು ಅಂತ ತೋರಿಸುತ್ತೆ. ಸೊ ಇದಾಯ್ತು. ಈಗ ನೆಕ್ಸ್ಟ್ ಸಾರ್ಟ್ ಇದೆ. ಸಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ತೋರಿಸುತ್ತೆ. ಕರೆಂಟ್ ಪ್ರೈಸ್ ಮೇಲೆ ಇದು ಅರೇಂಜ್ ಆಗಿರುವಂಥದ್ದು ಈಗ, ಅಥವಾ ಕಂಪನಿ ನೇಮ್ ಮೇಲೆ ಅರೇಂಜ್ ಆಗಿರುವಂಥದ್ದು ಮಾಡಬೇಕಾ, ಡೇ ಚೇಂಜಸ್ ಮೇಲೆ ಅರೇಂಜ್ ಆಗಿರುವಂಥದ್ದು ಮಾಡಬೇಕಾ. ಕೆಲವರು ಇಂಟ್ರಾಡೇ ಮಾಡಬೇಕಾದ್ರೆ ನನಗೆ ಡೇ ಚೇಂಜಸ್ ಮೇಲೆ ಅರೇಂಜ್ ಆಗಲಿ, ಅಥವಾ ಯಾವುದು ತುಂಬಾ ಜಾಸ್ತಿ ಮೇಲೋಗಿದೆ ಅಥವಾ ಯಾವುದು ಇವತ್ತು ಬಿದ್ದಿದೆ ಸ್ಟಾಕ್ಗಳು ಹಂಗೆ ಅರೇಂಜ್ ಆಗಲಿ ಅನ್ನೋದಿದ್ರೆ ಡೇ ಚೇಂಜಸ್ ಮೇಲೆ ಹೋಗ್ಬೇಕಾಗುತ್ತೆ. ಇವತ್ತು ಝೊಮ್ಯಾಟೊ ತುಂಬಾ ಜಾಸ್ತಿ ಕ್ಲಿಕ್ ಆಗಿದೆ ಅಥವಾ ತುಂಬಾ ಜಾಸ್ತಿ ಮೇಲೋಗಿದೆ, ಹಾಗಾಗಿ ಅದು ತುಂಬಾ ಹೈಯಲ್ಲಿದೆ. ನೆಕ್ಸ್ಟ್ A to Z ಮಾಡಿದ್ರೆ ಎ ಇಂದ ಯಾವ ಕಂಪನಿಗಳು ಬಂದಿರುತ್ತೆ, ABCD ಆಲ್ಫಾಬೆಟಿಕಲ್ ಆರ್ಡರ್ ಅರೇಂಜ್ ಆಗುತ್ತೆ. ಇದು ಐ ಥಿಂಕ್ ಈಸಿಯಾಗಿ ಹುಡುಕ್ಬೋದು ಯಾವುದು ಎಲ್ಲಿದೆ. ಈಗ ICICI ಬ್ಯಾಂಕ್ ಬೇಕು ಅಂದ್ರೆ ಇಲ್ಲೇ ಇದೆ, ಒಂದು ಝೊಮ್ಯಾಟೊ ಬೇಕು ಅಂದ್ರೆ ಡೌನ್ ಬರುತ್ತೆ, ವಿಪ್ರೋ ಡೌನ್ ಅಲ್ಲಿ ಇರುತ್ತೆ, ಆ ಥರ. ನೆಕ್ಸ್ಟ್ ಸಾರ್ಟ್ ಬೈ ಕರೆಂಟ್ ಮಾರ್ಕೆಟ್ ಪ್ರೈಸು. ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಕಮ್ಮಿಯಿಂದ ಜಾಸ್ತಿಗೆ ಅರೇಂಜ್ ಆಗುತ್ತೆ. ಸೊ ಈ ತರ ನೀವು 3 ಆಪ್ಷನ್ಗಳನ್ನ ಇಟ್ಕೊಂಡು ನೀವು ವಾಚ್ ಲಿಸ್ಟ್ ಅಲ್ಲಿ ಆಟ ಆಡೋದು. ವಾಚ್ ಲಿಸ್ಟ್ ಅನ್ನೋದು ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇವತ್ತು ನಾನು ಸುಮಾರು 6-7 ಪಾಯಿಂಟ್ ಹೇಳ್ಕೊಟ್ಟಿದ್ದೀನಿ ವಾಚ್ ಲಿಸ್ಟ್ ಅಲ್ಲಿ. ಇಷ್ಟೆಲ್ಲ ಹೇಳ್ಕೊಟ್ಟಿದೀವಿ, ಇದೆಲ್ಲ ತುಂಬಾ ಮೈನ್ಯೂಟ್ ತುಂಬಾ ಚಿಕ್ಕದು. ಯಾವ ವಿಡಿಯೋದಲ್ಲೂ ನಿಮಗೆ ಈ ಒಂದು ಡೀಟೇಲ್ ಕಾಣಿಸಲ್ಲ. ಗ್ರೋವ್ ಆಪ್ ಅದು ತುಂಬಾ ಸಿಂಪಲ್ ಆಗಿ ಯೂಸರ್ ಫ್ರೆಂಡ್ಲಿ ಆಗಿ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಅಮೌಂಟ್ ಆಡ್ ಮಾಡೋದನ್ನ ಹಾಗೂ